ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನು ಗಗನ. ನಾನಿವತ್ತು ನಿಮ್ಮ ಜೊತೆ ಸ್ಯಾಟರ್ಡೇ ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಎವ್ರಿ ಸ್ಯಾಟರ್ಡೇ ನನ್ನ ಮಗನಿಗೆ ಸ್ಕೂಲು ಹಾಲಿಡೇ ಇರುತ್ತೆ. ಸೊ ಸ್ಯಾಟರ್ಡೇ ನಮ್ಮ ಚಿಕ್ಕಮ್ಮ ರಜಾ ಇದೆಯಲ್ಲ, ಕರ್ಕೊಂಬ ಆಟ ಆಡ್ಕೊಂಡಿರ್ತಾನೆ ನನ್ನ ತಮ್ಮನ ಜೊತೆ ಅಂತ ಹೇಳಿ ಫೋನ್ ಮಾಡಿದರು. ಸೊ ಅದಕ್ಕೋಸ್ಕರ ನಾನು ಅವನು ಬೆಳಗ್ಗೆನೇ ಹೊರಟ್ವಿ. ಹಸ್ಬೆಂಡು ಡ್ಯೂಟಿ ಮುಗಿಸ್ಕೊಂಬರ್ತಾರೆ. ಈವ್ನಿಂಗು ಸ್ನ್ಯಾಕ್ಸಿಗೆ ಮಕ್ಕಳು ಪಾನಿಪುರಿ ತಿನ್ನಬೇಕು ಅಂತಿದ್ರು. ಸೊ ಆಚೆ ಹೋಗಿ ತಿನ್ಸ್ಕೊಂಬರೋದೇನು ಅಂತ ನಾವು ಮನೇಲೇ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಮನೇಲೇ ಈಗ ಪಾನಿನ ಯಾವ ರೀತಿ ಪ್ರಿಪೇರ್ ಮಾಡಿದ್ವಿ ಅಂದರೆ, ಮಿಕ್ಸಿ ಜಾರಿಗೆ ಒಂದು 2ರಿಂದ 3 ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಸ್ವಲ್ಪ ಬ್ಲ್ಯಾಕ್ ಪೆಪ್ಪರು ಎಲ್ಲನೂ ಹಾಕಿ ನುಣ್ಣಗೆ ರುಬ್ಕೊಂಡು ಅದನ್ನು ಶೋಧಿಸ್ಕೋಬೇಕು. ಸ್ಟ್ರೈನರಲ್ಲಿ ಶೋಧಿಸ್ಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ನೀರು, ಹುಣಸೆ ಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈ ಕಡೆ ಸ್ಟಫಿಂಗಿಗೆ ಬಂದುಬಿಟ್ಟು ನಾವು ಕ್ಯಾರೆಟು, ಈರುಳ್ಳಿ, ಹಾಗೆಯೇ ಬೇಯಿಸಿರೋಂಥ ಆಲೂಗಡ್ಡೆ ಮತ್ತು ಬಟಾಣಿನ ಸ್ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸ್ಟಫಿಂಗು ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಮಕ್ಳಿಗೆ ಆಚೆ ಕಡೆ ಹೋಗಿ ಕೊಡ್ಸ್ಕೊಂಡು ತಿನ್ಸ್ಕೊಂಬರೋಕ್ಕೆ ಯಾವಾಗಲೂ ಆಗಲ್ವಲ್ಲ. ಸೊ ಮನೇಲೇ ಈ ರೀತಿ ಹೆಲ್ದಿಯಾಗೆ ಮಾಡಿಕೊಡ್ಬೋದು. ಪೂರಿನ ನಾವು ರೆಡಿಮೇಡ್ ಪೂರಿ ಸಿಗುತ್ತೆ. ಇದು ಗೋಧಿ ಹಿಟ್ಟಿನ ಪೂರಿ, ವೀಟ್ ಪೂರಿ, ಇದು ಡಿಮಾರ್ಟಲ್ಲಿ ಸಿಗುತ್ತೆ. ಅದನ್ನು ತೊಗೊಬಂದಿದ್ವಿ. ಅದನ್ನು ಎಣ್ಣೆಲಿ ಹಾಕಿ ಕರೆದ್ರೆ ಪೂರಿನೂ ಕೂಡ ರೆಡಿ ಆಗುತ್ತೆ. ತುಂಬ ಚೆನ್ನಾಗೇ ರೆಡಿ ಆಗುತ್ತೆ ಪೂರಿ. ಮನೇಲಿ ಮಾಡಿದ್ರೆ ಈ ರೀತಿ ಪೂರಿ ಪಾನಿಪುರಿಗೆಲ್ಲ ಸೂಟ್ ಆಗಲ್ಲ. ಸೊ ಈಗ ನಾನು ಪಾನಿಪುರಿಗೆ ಎಲ್ಲರಿಗೂ ಪ್ಲೇಟಿಗೆ ರೆಡಿ ಮಾಡಿಕೊಡ್ತಿದ್ದೀನಿ. ಮಕ್ಕಳಂತೂ ತುಂಬ ಖುಷಿಯಿಂದ ತಿಂದರು. ಪಾನಿಪುರಿ ಅಂತೂ ತುಂಬ ಚೆನ್ನಾಗಾಗಿತ್ತು. ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದಂಥದ್ದು. ನಾನು ಯಾವತ್ತೂ ಮನೇಲಿ ಮಾಡಿರಲಿಲ್ಲ. ತುಂಬಾ ಸಖತ್ತಾಗಿತ್ತು. ನನಗಂತೂ ತುಂಬ ಟೇಸ್ಟ್ ಇಷ್ಟ ಆಯಿತು. ನನ್ನ ಮಗನೂ ಅಷ್ಟೇ ಅವತ್ತು ತುಂಬಾ ಎಂಜಾಯ್ ಮಾಡ್ದ. ಹಾಗೆಯೇ ಹಸ್ಬೆಂಡ್ ಬರ್ಬೇಕಾದ್ರೆ ಸ್ಪೀಕರ್ನ ತೊಗೊಬನ್ನಿ ಅಂತ ಹೇಳಿದ್ವಿ, ಮಕ್ಕಳು ಎಂಜಾಯ್ ಮಾಡ್ತಾರೆ ಅಂತ. ಇಲ್ಲಿ ನೋಡಿ, ನನ್ನ ತಮ್ಮನೂ ನನ್ನ ಮಗನೂ ಕೂಡ ತುಂಬಾ ಎಂಜಾಯ್ ಮಾಡಿದ್ರು, ಸಾಂಗ್ಸ್ ಎಲ್ಲ ಆಡ್ಕೊಂಡು. ಮಕ್ಳಿಗೆ ಹಾಗೆ ಜೊತೆಲೊಬ್ರು ಆಟ ಆಡ್ಕೊಳ್ಳೋಕೊಬ್ರು ಇದ್ರು ಅಂದರೆ ಅವ್ರ ಲೋಕನೇ ಚೇಂಜ್ ಆಗಿರುತ್ತೆ. ಇಲ್ಲಿ ಒಬ್ಬನೇ ಇರ್ತಾನೆ ಯಾವಾಗಲೂ. ಈ ಥರ ಅಪರೂಪಕ್ಕೆ ಹೋದಾಗ ಅವನಿಗೂ ಕೂಡ ಖುಷಿ ಆಗುತ್ತೆ. ಈ ಮಿನಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ.